Victor! Did you do? Guys, we are doomed. ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಹೊಸ ಟ್ರೈಲರ್ ನೋಡ್ತಾ ಇದ್ದರೆ ಡೂಮಿಂದ ಒಂಥರ ಹಾರರ್ ವೈಬ್ಸ್ ಬರ್ತಿದೆ. ಈ ಟ್ರೈಲರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ಇದನ್ನು ಮತ್ತೆ ಫಸ್ಟ್ ಟ್ರೈಲರ್ನ ಒಟ್ಟಿಗೆ ನೋಡುವಾಗ ಇನ್ನಷ್ಟು ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಆದರೆ ಇದಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ಸೃಷ್ಟಿಯಾಗುತ್ತೆ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡಿದಿರಾ ಈ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ. ಸೊ ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ವೆಲ್ಕಮ್ ಟು ಕಾಸ್ಮಿಕ್ ಆಡಾ. ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಇಲ್ಲಿವರೆಗೂ ಬಂದಿರೋ ಎಲ್ಲ ಅಫಿಷಿಯಲ್ ಟ್ರೈಲರ್ಸಿಂದ ನಾವು ಬರೀ ಮೂವಿಯ ಸೆಕೆಂಡ್ ಆ್ಯಕ್ಟ್ ತನಕ ಅಷ್ಟೇ ಫೋಕಸ್ ಆಗಿರೋದು. ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ಪಲ್ಲಿ ನಮ್ಮ ಥಾರ್ ಮತ್ತು ಕ್ಯಾಪ್ಟನ್ ಅಮೆರಿಕಾ ಇರ್ತಾನೆ. ಇವರೆಲ್ಲರೂ ಕೂಡ ನಮ್ಮ ಅರ್ತ್ 616ಗೆ ಬಂದು ಇನ್ಕರ್ಷನ್ ಬಗ್ಗೆ ತಿಳಿಸ್ತಾರೆ. ಈ 3 ಯೂನಿವರ್ಸ್ಗಳ ಕಾಮನ್ ಪಾಯಿಂಟ್ ಬಗ್ಗೆ ತಿಳಿಸ್ತಾರೆ. ವಕಾಂಡಾ, ಟ್ಯಾಲಕನ್ಸ್, ಎಕ್ಸ್ಮ್ಯಾನ್ ಯೂನಿವರ್ಸ್, ಅವೆಂಜರ್ಸ್ ವರ್ಸಸ್ ಎಕ್ಸ್ಮ್ಯಾನ್ ಇಷ್ಟೆಲ್ಲ ನಾವು ನೋಡಿದ್ವಿ. ಇವೆಲ್ಲ ಕೂಡ ನಡೆಯೋದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪ್ರೀ ಇಂಟರ್ವಲ್ ತನಕ ಅಷ್ಟೇ. ಆ್ಯಕ್ಚುಯಲ್ ಇನ್ಕರ್ಷನ್ ಬಗ್ಗೆ ನಾವು ನೋಡೋದೇ ಇಲ್ಲ. ಇನ್ನು ಇವರು ಇನ್ಕರ್ಷನ್ ಅಂದರೆ ಏನಕ್ಕೆ ಆಗ್ತಾಯಿದೆ, ಯಾಕೆ ಆಗ್ತಿದೆ, ಟೀಮ್ಸೆಲ್ಲ ಅಸೆಂಬಲ್ ಮಾಡಿ ಆಮೇಲೆ ಆಯಾ ಟೀಮ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಆ್ಯಂಡ್ ಅದರಲ್ಲಿ ಒನ್ ಪಾರ್ಟ್ ಆಫ್ ದೆಮ್ ನಮ್ಮ ಎಕ್ಸ್ಮ್ಯಾನ್ ಯೂನಿವರ್ಸ್ಗೆ ಬರೋದು, ಇವೆಲ್ಲನೂ ಕೂಡ ಮೂವಿಯ ಸೆಕೆಂಡ್ ಆ್ಯಕ್ಟ್ ಅಂದರೆ ಪ್ರೀ ಇಂಟರ್ವಲ್ ನಡೆಯೋದು. ಆದರೆ ಈ ಟ್ರೈಲರ್ ಇದಕ್ಕೂ ಮೀರಿ ಹೋಗುತ್ತೆ. ಈ ಮೂವಿಯ ಥರ್ಡ್ ಆ್ಯಕ್ಟ್ ಅಂದರೆ ಪೋಸ್ಟ್ ಇಂಟರ್ವಲ್ ಏನಾಗುತ್ತೆ ಅಂತ ನಾವಿಲ್ಲಿ ತಿಳ್ಕೊತೀವಿ. ಈ ಟ್ರೈಲರ್ ಶುರು ಆಗೋದೆ ನಮ್ಮ ಅವೆಂಜರ್ಸ್ ವರ್ಸಸ್ ಎಕ್ಸ್ಮ್ಯಾನ್ ಫೈಟ್ ಸೀನ್ ಆದಮೇಲೆ. ಅಂದರೆ ಡಾಕ್ಟರ್ ಡೂಮ್ ಎಕ್ಸ್ಮ್ಯಾನ್ ಯೂನಿವರ್ಸ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿ ಅವನ ಆ್ಯಕ್ಚುಯಲ್ ಪ್ಲ್ಯಾನ್ ಇಲ್ಲಿಂದ ಶುರು ಆಗೋದು. ಅದಕ್ಕೆ ಇಲ್ಲಿ ಸೂ ಸ್ಟಾರ್ಮ್ ಡೂಮ್ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸ್ತಿರೋದು. ಇದರಿಂದ ಒಂದು ಕನ್ಫರ್ಮ್ ಆಯಿತು, ಡೂಮ್ ಬರೋದು ನಮ್ಮ ಅರ್ತ್ 828ಇಂದ. ಆ್ಯಂಡ್ ನನಗೆ ಅನ್ನಿಸ್ತಿರೋದು ಈ ಮೂವಿಯಲ್ಲಿ ನಮ್ಮ ಕಾಮಿಕ್ ಬುಕ್ಸ್ ಥರ ನಮ್ಮ ರೀಡ್ ರಿಚರ್ಡ್ಸ್ ಮತ್ತು ನಮ್ಮ ಡಾಕ್ಟರ್ ಡೂಮ್ ಮಧ್ಯ ಅಷ್ಟು ಸ್ಟ್ರಾಂಗ್ ರೈವಲ್ರಿ ಇರಲ್ಲ. ಇವರಿಬ್ಬರದು ಕೂಡ ಐಡಿಯಾಲಜಿ ತುಂಬ ಡಿಫ್ರೆಂಟ್ ಆಗಿರ್ಬೋದು. ನಮ್ಮ ರೀಡ್ ರಿಚರ್ಡ್ಸ್ ಟೆಕ್ ಮೇಲೆ ತುಂಬ ಫೋಕಸ್ ಮಾಡ್ದ, ಆದರೆ ನಮ್ಮ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ ಬಗ್ಗೆ ಮತ್ತು ಡಾರ್ಕ್ ಮ್ಯಾಜಿಕ್ ಬಗ್ಗೆ ಅದ್ರ ಮೇಲೆ ಫೋಕಸ್ ಮಾಡ್ದ. ಆದರೆ ಕಾಮಿಕ್ಸಲ್ಲಿ ನಾವು ನೋಡೋ ಥರ ರೈವಲ್ರಿ ಇಲ್ಲಿರಲ್ಲ. ಯಾಕಂದರೆ ಈ ಮೂವಿಯಲ್ಲಿ ಡಾಕ್ಟರ್ ಡೂಮ್ನ ವೈರಿ ಬಂದು ನಮ್ಮ ರೀಡ್ ರಿಚರ್ಡ್ಸ್ ಅಲ್ಲ, ನಮ್ಮ ಸ್ಟೀವ್ ರಾಜರ್ಸ್. ಸೊ ಸೂ ಸ್ಟಾರ್ಮ್ ಇಲ್ಲಿ ಡೂಮ್ಗೆ ತುಂಬ ಕ್ಲೋಸ್ ಇರಬಹುದು. ಇದರಿಂದನೇ ಡೂಮ್ ಮೊದಲು ಯಾವ ಥರ ಇದ್ದ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಡೂಮ್ ತುಂಬ ಕೈಂಡ್ ಆಗಿದ್ದ, ಕೇರಿಂಗ್ ಆಗಿದ್ದ ಆ್ಯಸ್ ಅ ನಾರ್ಮಲ್ ಸೂಪರ್ ಹೀರೋ. ಕಾಮಿಕ್ಸಲ್ಲಿ ಡಾಕ್ಟರ್ ಡೂಮ್ 3 ವಿಷಯದಲ್ಲಿ ತುಂಬಾ ಕೇರ್ ಮಾಡ್ತಾನೆ. ಒಂದು ಅವನ ತಾಯಿ ಆದ ಸಿಂಥಿಯಾ ವಾನ್ ಡೂಮ್, ಇನ್ನೊಂದು ಅವನ ಮಗಳಾದ ವೆಲೇರಿಯಾ ರಿಚರ್ಡ್ಸ್ ಆ್ಯಂಡ್ ಇನ್ನೊಂದು ಅವನ ಕಿಂಗ್ಡಮ್ ಆದ ಲ್ಯಾಟ್ವೇರಿಯಾ. ಈ 3 ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ ಡಾಕ್ಟರ್ ಡೂಮ್ ಲಿಟ್ರಲಿ ಏನು ಬೇಕಾದರೂ ಮಾಡೋಕ್ಕೆ ಹೋಗ್ತಾನೆ. ನೀವು ನಂಬ್ತಿರೋ ಇಲ್ವೋ, ಕಾಮಿಕ್ಸಲ್ಲಿ ಅವ್ರ ಅಮ್ಮನ ವಾಪಸ್ ಪಡೆಯೋಕ್ಕೆ ಡಾಕ್ಟರ್ ಡೂಮ್ ಲಿಟ್ರಲಿ ಹೆಲ್ಗೋಗಿ ಹೆಲ್ನ ರಾಯಭಾರಿಯಾದ ಮೆಫೆಸ್ಟೋ ಮೇಲೆ ಫೈಟ್ ಮಾಡ್ತಾನೆ. ಸೊ ಆ ಥರ ಡಾಕ್ಟರ್ ಡೂಮ್ ಏನಕ್ಕೆ ಕೇರ್ ಮಾಡ್ತಾನೋ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಸೊ ಟ್ರೈಲರ್ನ ಓಪನಿಂಗ್ ಸೀನ್ ಬಂದು ನಮ್ಮ ಡಾಕ್ಟರ್ ಡೂಮ್ ಲ್ಯಾಟ್ವೇರಿಯಾ ಕ್ಯಾಸಲಲ್ಲಿ ಕುತ್ಕೊಂಡಿರೋದು. ಅವ್ರ ಮುಂದೆ ಬೆಂಕಿ ಥರ ಕಾಣಿಸುತ್ತೆ, ಆದರೆ ಅದು ರೂನ್ಸ್. ವ್ಯಾಂಡಾ ವಿಷನ್ನ ಕೊನೆ ಎಪಿಸೋಡಲ್ಲಿ ಆಗತ್ತಾ ಅವಳ ಕವರ್ನಲ್ಲಿ ಅವಳು ರೂನ್ಸ್ ಯೂಸ್ ಮಾಡ್ತಾಳೆ. ಆ್ಯಂಡ್ ಫೈನಲ್ ಫೈಟಲ್ಲಿ ನಮ್ಮ ವ್ಯಾಂಡಾ ಅವಳ ಒಂದು ರೂನ್ಸ್ ಯೂಸ್ ಮಾಡಿ ನಮ್ಮ ಹ್ಯಾಗತನ ಸೋಲಿಸ್ತಾಳೆ. ಸೊ MCU ಅಲ್ಲಿ ಈ ರೂನ್ಸ್ ಏನಾಗುತ್ತೆ ಅಂದರೆ ಯಾರು ಆ ರೂನ್ಸ್ ಹಾಕ್ತಾರಲ್ಲ ಆಗ ಅವ್ರು ಬಿಟ್ಟು ಆ ಏರಿಯಾ ಕಂಪ್ಲೀಟ್ ಕಂಟ್ರೋಲ್ ಆಗಿರಲಿ, ಅಥಾರಿಟಿ ಆಗಿರಲಿ ಎಲ್ಲನೂ ಕೂಡ ಅವ್ರದ್ದಾಗಿರುತ್ತೆ. ಸೊ ಅದೇ ಥರ ಇಲ್ಲಿ ಡಾಕ್ಟರ್ ಡೂಮ್ ಅವ್ನ ಕ್ಯಾಸಲ್ ಫುಲ್ಲು ಅವ್ನ ರೂನ್ಸ್ ಯೂಸ್ ಮಾಡಿದ್ದಾನೆ. ಸೊ ದಟ್ ಆ ಕ್ಯಾಸಲ್ ಒಳಗೆ ಬರೋ ಎಲ್ಲರೂ ಕೂಡ ಅವನ ಕಂಟ್ರೋಲ್ ಇರಬೇಕು ಅಂತ. ಈ ಟ್ರೈಲರಲ್ಲಿ ನಮ್ಮ ಸೂ ಸ್ಟಾರ್ಮ್ ವಿಕ್ಟರ್ ವಾನ್ ಡೂಮ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಅಂತ ಕನ್ಫರ್ಮ್ ಮಾಡ್ತಾಳೆ. The smartest man alive, Reed Richards of the Fantastic Four. And then everything he loved was taken away from him. ಆಗಲೇ ಹೇಳ್ದಂಗೆ ಡಾಕ್ಟರ್ ಡೂಮ್ 3 ವಿಷಯದಲ್ಲಿ ತುಂಬ ಕೇರ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ಡಾಕ್ಟರ್ ಡೂಮ್ ಒಂದು ಪೇಂಟಿಂಗ್ ಮುಂದೆ ನಿಂತ್ಕೊಂಡು ಅವನ ಕಣ್ಣಲ್ಲಿ ಒಂಥರ ಕೋಪ ನೋಡ್ತೀವಿ. ಒಂಥರ ಡಾಕ್ಟರ್ ಡೂಮ್ನ ಕಣ್ಣಲ್ಲಿ ಒಂಥರ ಆ ಡೆಸ್ಪರೇಟ್ ಇದೆ, ಏನೋ ಒಂದು ಕಳ್ಕೊಂಡಿರೋ ಥರ. ಔಟ್ ಆಫ್ ದ ಬಾಕ್ಸ್ ಥಿಯರಿ ಇದು, ಆದರೆ ಇಲ್ಲಿಗೆ ಸೂಟ್ ಆಗ್ಬೋದು. ಯಾಕಂದರೆ ನನಗನ್ಸಿದ್ದು ಡಾಕ್ಟರ್ ಡೂಮ್ ಇಲ್ಲಿ ಆ ಒಂದು ಪೇಂಟಿಂಗಲ್ಲಿರೋ ಒಂದು ಕರೆಕ್ಟು ಪರ್ಫೆಕ್ಟ್ ಸರ್ಕಲಲ್ಲೇ ಅವ್ನ ಕೈ ಇಕ್ಕಿದ್ದಾನೆ. ಸೊ ಡಾಕ್ಟರ್ ಡೂಮ್ ಸುಮ್ಮನೆ ಅಲ್ಲ ಅವ್ನ ಕೈ ಕಲ ಅಲ್ಲಿ ಮೇ ಬಿ ಅದರಿಂದ ಏನಾದರೂ ಓಪನ್ ಆಗಬಹುದು, ಅಥವಾ ವಿಂಟೇಜ್ ಕಾಲದಲ್ಲಿ ಈ ಥರನೇ ಅಲ್ವಾ, ಒಂದು ಹಿಡನ್ ಡೋರಿಗೆ ಪುಟ್ಟಿ ಒಂದು ಹಿಂಗೆ ಪುಷ್ ಮಾಡಿದ್ರೆ ಒಂದು ಟರ್ನ್ ಮಾಡಿದ್ರೆ ಏನೋ ಓಪನ್ ಆಗುತ್ತಲ್ಲ. ಸೊ ಆ ಥರ ನಾವಿಲ್ಲಿ ನೋಡಬಹುದು. ಡಾಕ್ಟರ್ ಡೂಮ್ನ ಆ ಪೇಂಟಿಂಗಲ್ಲಿ ನಾವು ತಾಯಿ ಮಗ ನೋಡ್ತೀವಿ.
ಸೊ ಫಸ್ಟ್ ನಾನು ಅಂದ್ಕೊಂಡಿದ್ದೆ ಇದು ಮೇ ಬಿ ಇದು ಡಾಕ್ಟರ್ ಡೂಮ್ನ ವೈಫ್ ಮತ್ತು ಅವ್ನ ಮಗ ಆಗಿರ್ಬೋದು ಅಂತ. ಆದರೆ ಕಾಮಿಕ್ಸಲ್ಲೂ ಕೂಡ ಡಾಕ್ಟರ್ ಡೂಮ್ನ ಮಗನ ಬಗ್ಗೆ ಅಷ್ಟು ಫೋಕಸ್ ಮಾಡಿಲ್ಲ, ಅಷ್ಟು ಇಂಪಾರ್ಟೆನ್ಸ್ ಕೂಡ ಕೊಟ್ಟಿದ್ದಿಲ್ಲ. ಜೊತೆಗೆ ನೀವು ನೋಡಬಹುದು ಆ ಹುಡುಗ ಯಾವ ಥರ ಅವ್ನು ಕೈ ಇಟ್ಕೊಂಡಿದ್ದಾನೋ ಅದೇ ಥರ ಡಾಕ್ಟರ್ ಡೂಮ್ ಕೂಡ ಅಲ್ಲಿ ಕೈ ಇಟ್ಕೊಂಡಿದ್ದಾನೆ. ಸೊ ಐ ಫೆಲ್ಟ್ ಮೇ ಬಿ ಇದು ಡಾಕ್ಟರ್ ಡೂಮ್ ಆಗಿರಬಹುದು. ಪೇಂಟಿಂಗ್ನ ಲೆಫ್ಟ್ ಸೈಡ್ ಕೆಳಗೆ ನಾವು ಒಬ್ಬ ಸಾಸರ್ ನೋಡ್ತೀವಿ. ಮೇ ಬಿ ಇಲ್ಲಿ ನಮಗೆ ಕನ್ಫರ್ಮ್ ಆಗಿರ್ಬೋದು ಡಾಕ್ಟರ್ ಡೂಮ್ನ ಫ್ಯಾಮಿಲಿ ಇನ್ಕರ್ಷಾಯಿಂದ ಡೆಸ್ಟ್ರಾಯ್ ಆಗಿಲ್ಲ, ಅದ್ರ ಬದಲು ಡಾಕ್ಟರ್ ಡೂಮ್ನ ತಾಯಿಯಾದ ಸಿಂಥಿಯಾ ವಾನ್ ಡೂಮ್ ಇನ್ಕರ್ಷಾಯಿಂದ ಸತ್ತಿರಬಹುದು. ಕಾಮಿಕ್ಸಲ್ಲಿ ಈ ಥರ ಇಲ್ಲ. ಕಾಮಿಕ್ಸಲ್ಲಿ ನಮ್ಮ ಸಿಂಥಿಯಾ ವಾನ್ ಡೂಮ್ ಕೂಡ ಒಬ್ಬ ಮೆಡಿಷನ್ ಆಗಿರ್ತಾಳೆ ಆ್ಯಂಡ್ ಡ್ಯೂ ಟು ಸಮ್ ರೀಸನ್ ನಮ್ಮ ಸಿಂಥಿಯಾ ವಾನ್ ಡೂಮ್ ಡಾರ್ಕ್ ಮ್ಯಾಜಿಕ್ನ ಉಪಯೋಗಿಸ್ತಾಳೆ ಆ್ಯಂಡ್ ಇದರಿಂದ ಮೆಫೆಸ್ಟೋ ಸಿಂಥಿಯಾ ವಾನ್ ಡೂಮ್ನ ಹೆಲ್ಲು ಕಳ್ಕೊಂಡೋಗಿ ಅವನ ಸ್ಲೇವ್ ಆಗಿ ಮಾಡ್ಕೊತಾನೆ. ಸೊ ಒನ್ಸ್ ಡಾಕ್ಟರ್ ಡೂಮ್ ದ ಮೋಸ್ಟ್ ಕೇರಿಂಗ್ ಪರ್ಸನ್ನ ಲೂಸ್ ಮಾಡ್ಕೊಂಡ್ಮೇಲೆ ಫುಲ್ ಸೈಕ್ ಆಗೋಗ್ತಾನೆ. ಆ್ಯಂಡ್ ಅದನ್ನೇ ಸೂಸ್ಟಾಮ್ ನಂಬಕ್ಕಾಗ್ತಿಲ್ಲ ಡಾಕ್ಟರ್ ಡೂಮ್ ಇಷ್ಟು ಕ್ರೇಜಿ ಆಗ್ತಾನೆ ಅಂತ. ನಮಗೆ ಗೊತ್ತು ದಟ್ ಈ ಮೂವಿಯ ಸ್ಟಾರ್ಟಿಂಗಿಂದನೂ ಕೂಡ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ಪಲ್ಲಿ ಜೊತೆಗೆ ನಮ್ಮ ಥಾರ್, ಸ್ಟೀವ್ ರಾಜರ್ಸ್ ಇವ್ರ ಜೊತೆಗೆ ಇರ್ತಾನೆ. ಸೂಸ್ಟಾಮ್ಗೆ ನಂಬಿಕೆ ಇರುತ್ತೆ ಡಾಕ್ಟರ್ ಡೂಮ್ ಇಲ್ಲಿ ನಮಗೆಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಿರ್ಬೋದು ಅಂತ. ಆದರೆ ಯಾವಾಗ ಡಾಕ್ಟರ್ ಡೂಮ್ ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ಫೈಟಲ್ಲಿ ಅವನದೇ ಒಂದು ಆ್ಯಕ್ಚುಲ್ ಪ್ಲ್ಯಾನ್ನ ರಿವೀಲ್ ಮಾಡ್ತಾನಲ್ಲ, ಆಗ ಸೂಸ್ಟಾಮ್ ಡಾಕ್ಟರ್ ಡೂಮ್ ಈಗೂ ಹೋಗ್ಬೋದು ಅಂತ ನಂಬಕ್ಕಾಗ್ತಿರಲ್ಲ. ಈ ಸೀನಲ್ಲಿ ನಾವು ನಮ್ಮ ಇಂಜೂರ್ ಆಗಿರೋ ಮ್ಯಾಗ್ನಿಟೋ, ಗ್ಯಾಂಬೆಟ್, ಸ್ಟೀವ್ ರಾಜರ್ಸ್ ಈಗ ಕನ್ಫರ್ಮ್ ಆಗಿರ್ಬೋದು ಇವನು ಸ್ಟೀವ್ ರಾಜರ್ಸಾ ಅಥವಾ ನಮ್ಮ ಕ್ಯಾಪ್ಟನ್ ಹೈಡ್ರಾನಾ ಅಂತ. ಜೊತೆಗೆ ಶಾಂಗ್ ಚಿ, ವಕಾಂಡನ್ಸ್, ಈವನ್ ನೇಮೋರ್, ಸೈಡಲ್ಲಿ ನಮ್ಮ ಜಾನ್ ವಾಕರ್. ಥಾರ್ ಇಲ್ಲಿ ನನ್ನ ಈ ಥರ ಹೊಡೆದಾಕ್ಬಿಟ್ನಲ್ಲ ಅಂತ ಉರಿತಾ ಇದೆ. ಈವನ್ ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ ಎಕ್ಸ್ಮೆನ್ ಯೂನಿವರ್ಸ್ ಲಿಟ್ರಲಿ ಫುಲ್ ಡೆಸ್ಟ್ರಾಯ್ ಆಗಿ ಇವರೆಲ್ಲರೂ ಕೂಡ ಅರ್ತ್ 828 ಅಂದರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಯೂನಿವರ್ಸ್ಗೆ ಬಂದಿರಬಹುದು. ಆದರೆ ಇಲ್ಲಿ ತುಂಬ ಹೀರೋಸ್ ಮಿಸ್ಸಿಂಗ್ ಇದ್ದಾರೆ. ಟ್ರೈಲರ್ 1ಅಲ್ಲಿ ನಾವು ಎಕ್ಸ್ಮೆನ್ ಯೂನಿವರ್ಸಲ್ಲಿ ನಮ್ಮ ನೇಮೋರ್, ಸೂಸ್ಟಾಮ್ ಇರಲ್ಲ. ಇವರೆಲ್ಲರೂ ಕೂಡ ಅರ್ತ್ 616ನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ನಮ್ಮ ರೀಡ್ ರಿಚರ್ಡ್ಸ್, ಎಲಿನಾ, ಮಿಸ್ಟಿಕ್, ಸೈಕ್ಲಾಪ್ಸ್, ಪ್ರೊಫೆಸರ್ ಎಕ್ಸ್, ಸ್ಯಾಮ್ ವಿಲ್ಸನ್, ನೈಟ್ಕ್ರಾಲರ್ ಇವರೆಲ್ಲ ಕೂಡ ಕಾಣ್ತಿಲ್ಲ. ಸೊ ಇಷ್ಟು ಜನರಲ್ಲಿ ಯಾರ್ಯಾರು ಸತ್ತಿದ್ದಾರೆ ಗೊತ್ತಿಲ್ಲ, ಆದರೆ ಸಾಯೋದಂತೂ ಪಕ್ಕ. ನೆಕ್ಸ್ಟ್ ಸೀನಲ್ಲಿ ನಾವು ಟಾಪ್ ಆ್ಯಂಗಲಿಂದ ಮೋಷನಲ್ಲಿ ಡಾಕ್ಟರ್ ಡೂಮ್ನ ವಿಂಟೇಜ್ ಸೂಟ್ ನೋಡ್ತೀವಿ. ಲಿಟ್ರಲಿ ಇದಕ್ಕಿಂತ ದ ಬೆಸ್ಟ್ ಪೋರ್ಟ್ರೇಟ್ ಆಫ್ ಡೂಮ್ ಮಾಡೋಕ್ಕಾಗಲ್ಲ. ಅವನ ಸೂಟಿಂದಾನೇ ಜನರಿಗೆ ಅರ್ಧ ಭಯ ಸೃಷ್ಟಿಯಾಗುತ್ತೆ. ಸೂಟ್ ಬಗ್ಗೆ ಮುಂದೆ ಮಾತಾಡೋಣ, ಆದರೆ ಡಾಕ್ಟರ್ ಡೂಮ್ನ ಮುಂದೆ ಇಬ್ಬರು ಫಾಲೋವರ್ಸ್ ನೋಡ್ತೀವಿ ಆ್ಯಂಡ್ ಡಾಕ್ಟರ್ ಡೂಮ್ನ ಹಿಂದೆ ಒಬ್ಬಳು ಡೂಮ್ ವಿಟ್ಸ್ ನೋಡ್ತೀವಿ. ಒಂದು ಡಾಕ್ಟರ್ ಡೂಮ್ನ ಹಿಂದೆ ಇರೋದು ಪಕ್ಕ ಒಬ್ಳು ಹುಡುಗಿನೇ ಆ್ಯಂಡ್ ಇನ್ನೊಂದು ಅವ್ಳ ಚೆಸ್ಟ್ ಹತ್ರ ಡಾಕ್ಟರ್ ಡೂಮ್ನ ರೂನ್ಸ್ ಇದೆ. ಫುಲ್ ಬ್ರೈಟ್ನೆಸ್ ಹಾಕಿ ಝೂಮೆಲ್ಲ ಹಾಕಿ ಫಿಗರ್ ಔಟ್ ಮಾಡಬೇಕು ಅಂತ ಟ್ರೈ ಮಾಡಿದೆ, ಆದರೆ ಅವ್ಳ ಸೂಟ್ ಒಂಥರ ಡಾರ್ಕ್ ಗ್ರೀನ್ ಆಗಿದೆ, ಬಟ್ ಗೊತ್ತಾಗ್ತಲ್ಲ ಇದು ಯಾರು ಅಂತ. ಇನ್ನು ಡಾಕ್ಟರ್ ಡೂಮ್ನ ಮುಂದೆ ಇಬ್ಬರು ಬ್ಲ್ಯಾಕ್ ಔಟ್ಫಿಟ್ನ ಫಾಲೋವರ್ಸ್ ನೋಡ್ತೀವಿ. ಸೊ ಮೇ ಬಿ ಇವರಿಬ್ಬರಲ್ಲಿ ಒಬ್ಬರಂತೂ ಡಾಕ್ಟರ್ ಸ್ಟ್ರೇಂಜ್ನ ಒಂದು ಡೂಮ್ ವರ್ಷನ್ ನೋಡಬಹುದು. ಆ್ಯಂಡ್ ಐ ಕುಡ್ ಬಿ ಕಂಪ್ಲೀಟ್ಲಿ ರಾಂಗ್ ಇಯರ್, ಬಟ್ ಡಾಕ್ಟರ್ ಡೂಮ್ ಒಬ್ಬನೇ ಅಂತೂ ಇವೆಲ್ಲ ಮಾಡ್ತಿಲ್ಲ, ಅದಂತೂ ಕನ್ಫರ್ಮ್ ಆಯಿತು. ನೆಕ್ಸ್ಟ್ ನಾವು ನೋಡೋದೆ ನಮ್ಮ ಡೆಸ್ಟ್ರಾಯ್ಡ್ ನ್ಯೂಯಾರ್ಕ್ ಸಿಟಿ. ಫೈನಲಿ ಒಂದು ಅವೆಂಜರ್ಸ್ ಮೂವಿಯಲ್ಲಿ ಕಂಪ್ಲೀಟ್ ಲಿಟ್ರಲಿ ಅಲ್ಲಿ ಯಾರು ಕೂಡ ಬದುಕೋಕ್ಕೆ ಆಗ್ತಿರಲ್ಲ, ಆ ಥರ NYC ಸುಟ್ಟೋಗಿದೆ. ಸೊ ಫಸ್ಟು ಈ NYC ಬಂದು ನಮ್ಮ ಎಕ್ಸ್ಮೆನ್ ಯೂನಿವರ್ಸ್ದು. ಯಾಕಂದರೆ ನಮ್ಮ ಅರ್ತ್ 828 ತುಂಬ ರೆಟ್ರೋ ಸ್ಟೈಲ್ ಇದೆ. ಆ್ಯಂಡ್ ನನಗೆ ಅನ್ನಿಸ್ತಾ ಇಲ್ಲ ಈ ಯೂನಿವರ್ಸ್ ಬಂದು ನಮ್ಮ ಟೋಬಿ ಮ್ಯಾಗ್ವೈರ್ ಯೂನಿವರ್ಸ್ ಅಂತ. ಯಾಕಂದರೆ ಆ ಯೂನಿವರ್ಸ್ ಕೂಡ ಒಂಥರ ಅರ್ಲಿ 20s ಆಗಿತ್ತು. ಸೊ ಇಟ್ಸ್ ಗಾಟ್ ಟು ಬಿ ನಮ್ಮ ಎಕ್ಸ್ಮೆನ್ ಯೂನಿವರ್ಸ್. ಆ್ಯಂಡ್ ನೀವು ನೋಡಬಹುದು ಇಲ್ಲಿ ಈ NYC ನಮ್ಮ ಸೆಂಟಿನಲ್ಸಿಂದ ಡೆಸ್ಟ್ರಾಯ್ ಆಗಿಲ್ಲ. ಇದು ಯಾವ ಥರ ಇದೆ ಅಂದರೆ ಅರ್ತ್ನ ಕೋರಿಂದನೇ ಡೆಸ್ಟ್ರಾಯ್ ಆಗ್ತಿರೋ ಥರ ಕಾಣ್ತಿದೆ, ಒಂಥರ ನೆಲನೇ ಎದ್ದು ಬರ್ತಿದೆ. ಆದರೆ ಇಲ್ಲಿ ಮ್ಯಾಟರ್ ತುಂಬ ಸೀರಿಯಸ್ ಆಗುತ್ತೆ. ಯಾಕಂದರೆ ಆಗಲೇ ಹೇಳ್ದಂಗೆ ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ಫೈಟ್ ಸೀನಲ್ಲಿ ಒಂದು ಇಂಟರಪ್ಷನ್ ಬರುತ್ತೆ, ಆ್ಯಂಡ್ ದಟ್ ಈಸ್ ದ ಇನ್ಕರ್ಷನ್ ಶುರು ಆಗೋಗಿರುತ್ತೆ. ಬಟ್ ಇಲ್ಲಿ ಏನೋ ಒಂದು ಕ್ಲೂನ ನಮ್ಮ ರೀಡ್ ರಿಚರ್ಡ್ಸ್ ಕ್ಯಾಚ್ ಮಾಡ್ತಾನೆ, ಆ್ಯಂಡ್ ಇದರಿಂದನೇ ನಮ್ಮ ರೀಡ್ ರಿಚರ್ಡ್ಸ್ ಡಾಕ್ಟರ್ ಡೂಮ್ ಮೇಲೆ ಫುಲ್ ಔಟ್ಬ್ರೇಕ್ ಆಗೋದು. ಲಿಟ್ರಲಿ ಈ ಸೀನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಎಲ್ಲರಿಗೂ ಬಾಯಿಗೆ ಬಂದಿದೆ ಅಂತ. ಯಾರಿಗೂ ಈಗ ಏನು ಮಾಡಬೇಕು ಅಂತ ಕ್ಲೂ ಕೂಡ ಇರಲ್ಲ. ಇನ್ ಅ ವೇ ಡಾಕ್ಟರ್ ಡೂಮ್ಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದಾರೆ. ಆ್ಯಂಡ್ ಆಗ್ಲೇ ಡಾಕ್ಟರ್ ಡೂಮ್ ಯಾಕೆ ಈ ಥರ ಮಾಡಿದೆ ಅಂತ ಗೊತ್ತಾಗೋದು. ಆ್ಯಂಡ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ಡಾಕ್ಟರ್ ಡೂಮ್ ಹೇಳ್ತಾನೆ, ಆಲ್ ಆಫ್ ಯು ಲಿವ್ಡ್ ಸ್ಟೋಲನ್ ಲೈಫ್, ಬಟ್ ನೌ ಯು ಮಸ್ಟ್ ಗಿವ್ ದೆಮ್ ಬ್ಯಾಕ್. ಈ ಸ್ಪ್ಯಾನಲ್ಲಿ ನಾವು
ಆ್ಯಂಟ್ಮ್ಯಾನ್ ಮತ್ತು ಅವ್ರ ಮಗಳಾದ ಕ್ಯಾಸಿ, ಜಾನಿ ಮತ್ತು ಅವನ ಅಳಿಯ ಆದ ಫ್ರ್ಯಾಂಕ್ಲಿನ್ ರಿಚರ್ಡ್ಸ್, ಪ್ರೊಫೆಸರ್ ಎಕ್ಸ್ ಮ್ಯಾಗ್ನೆಟೋ, ಸ್ಟೀವ್ ರಾಜರ್ಸ್ ಮತ್ತು ಅವನ ಮಗ ಆದ ಮೇಬಿ ಜೇಮ್ಸ್, ಜೊತೆಗೆ ಥಾರ್ನ ಮಗಳಾದ ಲವ್ ಆ್ಯಂಡ್ ಫೈನಲಿ ಲೋಕಿ ನೋಡ್ತೀವಿ. ಸೊ ಇಷ್ಟು ಜನರಲ್ಲಿ 2 ವಿಷಯ ತುಂಬಾ ಕಾಮನ್ ಇದೆ. ಒಂದು ಮಕ್ಕಳು, ಹಾಗಂತ ಪ್ರೊಫೆಸರ್ ಎಕ್ಸೇವಿಯರ್ ಮತ್ತು ಮ್ಯಾಗ್ನೆಟೋ ಬಗ್ಗೆ ಹೇಳ್ತಿಲ್ಲ. ಆ್ಯಂಡ್ ಇನ್ನೊಂದು, ಆ ಯಾವುದೇ ಮಕ್ಕಳು ಕೂಡ ಆರ್ಗ್ಯಾನಿಕ್ ಅಂದರೆ ಪ್ರಾಪರ್ ಫ್ಲೋ ಆಫ್ ಟೈಮಿಂದ ಆಗಿಲ್ಲ, ರಿಯಾಲಿಟಿನ ಬ್ರೇಕ್ ಮಾಡಿ ಆಗಿರೋದು. ಸ್ಟೀವ್ ರಾಜರ್ಸ್ ವಾಪಸ್ ಟೈಮ್ ಹಿಂದೆ ಹೋಗಿ ಅವನ ಸುಖಕ್ಕೋಸ್ಕರ ಪೆಗಿ ಕಾರ್ಟರ್ನ ಮದುವೆ ಆಗಿ ಜೇಮ್ಸ್ ಬಂದ. ಇದು ಸೀಕ್ರೆಟ್ ಟೈಮ್ ಲೈನಲ್ಲಿ ಇದ್ದಿಲ್ಲ. ಲವ್ ಕೂಡ ಥಾರ್ನ ಲವ್ ಅಂತಂಡ ಮೂವಿಯ ಸ್ಟಾರ್ಟಿಂಗಲ್ಲೇ ಸತ್ಲು, ಆದರೆ ಎಟರ್ನಿಟಿಯಿಂದ ಮತ್ತೆ ಲವ್ ವಾಪಸ್ ಬದುಕಿದ್ಲು. ಗ್ಯಾಲಾಕ್ಟಸ್ ಲಿಟ್ರಲಿ ಫ್ರ್ಯಾಂಕ್ಲಿನ್ನ ಎತ್ಕೊಂಡು ಅವನ ನೆಕ್ಸ್ಟ್ ಹೆರಲ್ಡ್ ಮಾಡಬೇಕು ಅಂತ ಇದ್ದ, ಆದರೆ ಈಗ ಗ್ಯಾಲಾಕ್ಟಸ್ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿಲ್ಲ. ಇನ್ನು ಲೋಕಿ, ಜಸ್ಟ್ ಲೋಕಿ ಥಿಂಗ್ಸ್. ಆ್ಯಂಟ್ಮ್ಯಾನ್ ಮತ್ತು ಕ್ಯಾಸಿ ಏನೋ ಒಂದು ಇರಬೇಕು ವಿಚ್ ಐ ಆಮ್ ಮಿಸ್ಸಿಂಗ್ ಔಟ್. ಸೊ ಕಮೆಂಟ್ಸಲ್ಲಿ ನಿಮಗೆ ಗೊತ್ತಿದ್ರೆ ತಿಳಿಸಿ. ಇವರೆಲ್ಲರೂ ಕೂಡ ಎಕ್ಸಿಸ್ಟೆನ್ಸಲ್ಲಿ ಇರಬಾರ್ದು, ಅದಕ್ಕೆ ಈಗ ಡಾಕ್ಟರ್ ಡೂಮ್, ಈಗ ನೀವೆಲ್ಲರೂ ಕೂಡ ವಾಪಸ್ ಕೊಡೋ ಟೈಮ್ ಬಂತು. ಅಂದರೆ ಎಕ್ಸಿಸ್ಟೆನ್ಸಲ್ಲಿ ಇಲ್ಲದೆ ಇರೋ ಎಲ್ಲನೂ ಕೂಡ ಈಗ ಡೂಮ್ ಕಿತ್ಕೊಳ್ಳೋಕೆ ಬರ್ತಿದ್ದಾನೆ. ನಾವು ನೋಡಬಹುದು ಈ ಒಂದು ಹೊಸ ಶಿಪ್ಪಲ್ಲಿ ನಮ್ಮ ಗೋಸ್ಟ್, ಫ್ಯಾಲ್ಕನ್, ಶೂರಿ ನೋಡ್ತೀವಿ. ಆ್ಯಂಡ್ ಶೂರಿ ಫೇಸ್ ನೋಡ್ತಿದ್ರೆ ನನಗನ್ಸೋ ಪ್ರಕಾರ ಮೇ ಬಿ ಇಡೀ ವಕಾಂಡ ಇನ್ಕರ್ಷಯಿಂದ ಡೆಸ್ಟ್ರಾಯ್ ಆಗ್ತಿರಬೇಕು. ಯಾಕಂದರೆ ಕಾಮಿಕ್ಸಲ್ಲೂ ಕೂಡ ಅರ್ತ್ 616ಅಲ್ಲಿ ಫಸ್ಟ್ ಇನ್ಕರ್ಷನ್ ಆಗೋದೇ ನಮ್ಮ ವಕಾಂಡ ಅಲ್ಲಿ. ಸೊ ಮೇ ಬಿ ಇದರಿಂದನೇ ಈ ಶಿಪ್ಪಲ್ಲಿ ನಮ್ಮ ಶೂರಿ, ಗೋಸ್ಟ್, ಸೂ ಸ್ಟಾರ್ಮ್, ದ ಥಿಂಗ್, ನೇಮೋರ್ ಇವರೆಲ್ಲರೂ ಕೂಡ ನಮ್ಮ ಅರ್ತ್ 616ಇಂದ ಅರ್ತ್ 828ಗೆ ಹೋಗ್ಬೋದು. ಆ್ಯಂಡ್ ಇದೇ ಶಿಪ್ನ ನಾವು ಮುಂದೆ ಎಕ್ಸ್ಮೆನ್ ಯೂನಿವರ್ಸಲ್ಲಿ ಈ ಶಿಪ್ನ ವಿಂಡೋನ ಒಡೆದು ಆಚೆ ಬಂದು ಡಾಕ್ಟರ್ ಡೂಮ್ ಆಲ್ ಆಫ್ ಫಾರ್ಮ್ ಮಾಡ್ತಿದ್ದಾನೆ. ಸೊ ಇಲ್ಲಿ ಕ್ಲೀನಾಗಿ ಸ್ಲೋಮೋ ಹಾಕಿ ಝೂಮ್ ಆಗಿ ನೋಡಿದ್ರೆ ಡಾಕ್ಟರ್ ಡೂಮ್ ಇಲ್ಲಿ ಆಚೆ ಬಂದು ಆಲ್ ಆಫ್ ಫಾರ್ಮ್ ಮಾಡ್ತಿಲ್ಲ, ಅವನು ಯಾರೋ ಒಬ್ಬರು ಹೊಡೆದು ಆಚೆ ಕಳಿಸಿರೋದು. ಆದರೆ ಲ್ಯಾಂಡಿಂಗ್ ಟೈಮಲ್ಲಿ ಅವನ ಸ್ಟೆಬಿಲಿಟಿಗೆ ಬಂದು ಅವನ ಒಂದು ಆಲ್ ಆಫ್ ಫಾರ್ಮ್ ಶುರು ಮಾಡ್ತಾನೆ. ಸೊ ಡಾಕ್ಟರ್ ಡೂಮ್ಗೆ ಆ ಶಿಪ್ಪಲ್ಲಿ ಈ ಥರ ಹೊಡೆಯೋ ಥರ ಯಾರಿರ್ಬೋದು? ಆ್ಯಂಡ್ ಅದಕ್ಕೂ ಮುಂಚೆ ಈ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಡಾಕ್ಟರ್ ಡೂಮ್ ಹೊಡೆಸ್ಕೊಂಡು ಕೆಳಗೆ ಬೀಳುವಾಗ ಪಕ್ಕದಲ್ಲಿ ಒಂದು ಮೆಟಲ್ ಪೀಸ್ ನೋಡ್ತೀವಿ. ಸೊ ಆ ಮೆಟಲ್ ಪೀಸ್ ಒಂಥರ ಥಾರ್ನ ಮಿಯೋನೆ ಥರ ಕಾಣ್ತಿದೆ, ಆದರೆ ಆ ಮೆಟಲ್ ಪೀಸ್ ಕೆಳಗೆ ಬೀಳುವಾಗ ತುಂಬ ಫ್ಲ್ಯಾಟ್ ಆಗಿದೆ. ಸೊ ಇದು ಥಾರ್ನ ಮಿಯೋನೆ ಆಗೋಕ್ಕೆ ಚಾನ್ಸ್ ಇಲ್ಲ, ಮೇ ಬಿ ಡಾಕ್ಟರ್ ಡೂಮ್ನ ಒಂದು ರೂನ್ ಆಗಿರಬಹುದು. ಆ್ಯಂಡ್ ಈಗ ಆ ಶಿಪ್ಪಲ್ಲಿ ಡಾಕ್ಟರ್ ಡೂಮ್ಗೆ ಯಾರು ಈ ಥರ ಹೊಡೆದಿರ್ಬೋದು? ಜ್ಞಾಪಕ ಇರಲಿ, ಆ ಶಿಪ್ಪಲ್ಲಿ ಯಾವುದೇ ಎ ಲಿಸ್ಟರ್ ಸೂಪರ್ ಹೀರೋ ಇಲ್ಲ. ಅಂದರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಆಗಿರಲಿ, ಥಾರ್ ಆಗಿರಲಿ, ಇವರು ಯಾರು ಕೂಡ ಆ ಶಿಪ್ಪಲ್ಲಿ ಇಲ್ಲ. ಸೊ ಒಂದು ಮೇ ಬಿ ದ ಥಿಂಗ್ ಇರಬಹುದು, ಇಲ್ಲ ಅಂದರೆ ನಮ್ಮ ಬಾಬ್ ಅಂದರೆ ನಮ್ಮ ಸೆಂಟ್ರಿ ಇರಬಹುದು. ಆದರೆ ನನಗನ್ಸೋ ಪ್ರಕಾರ ಬಾಬ್ ಯಾವಾಗ ಸೆಂಟ್ರಿಯಾಗಿ ಚೇಂಜ್ ಆಗ್ತಾನೋ ವಿತಿನ್ ಅ ಸೆಕೆಂಡ್ ಅವನು ಸೆಂಟ್ರಿ ಆಗಿರಲ್ಲ, ವಾಯ್ಡ್ ಆಗ್ತಾನೆ. ಡಾಕ್ಟರ್ ಡೂಮ್ ಲಿಟ್ರಲಿ ನಮ್ಮ ಸೆಂಟ್ರಿನ ಟೇಕ್ ಓವರ್ ಮಾಡ್ಕೊತಾನೆ, ಇಲ್ಲ ಅಂದರೆ ವಾಯ್ಡ್ನೇ ಸಾಯಿಸ್ತಾನೆ. ಇನ್ನು ಡಾಕ್ಟರ್ ಡೂಮ್ನ ಸೂಟ್ ಬಗ್ಗೆ ಮಾತಾಡಬೇಕಂದ್ರೆ ಈ ಒಂದು ಸೂಟ್ ನೋಡ್ತಿದ್ರೆ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ಗೆ ಸಿಂಕ್ ಆಗುತ್ತೆ. ಆದರೆ ಟ್ರೈಲರ್ ಸ್ಟಾರ್ಟಿಂಗಲ್ಲಿ ನಾವು ನೋಡೋ ಡಾಕ್ಟರ್ ಡೂಮ್ನ ಸೂಟ್ ಬೇರೆ. ಈ ಬಟ್ಟೆ ಡಾಕ್ಟರ್ ಡೂಮ್ನ ವಿಂಟೇಜ್ ಸೂಟ್ಗಿಂತ ಡೂಮ್ ವಿಚರ್ಸ್ಗಳ ಸೂಟ್ ಥರ ಕಾಣ್ತಿದೆ. ಈ ಸೂಟಲ್ಲಿ ಸಿಲ್ವರ್ ಆರ್ನಮೆಂಟ್ಸ್ ಕಡಿಮೆ ಇದೆ ಆ್ಯಂಡ್ ಕಂಪ್ಲೀಟಾಗಿ ಗ್ರೀನ್ ಫೋಕಸ್ ಆಗಿದೆ. ಆದರೆ ಇನ್ನೊಂದು ಸೂಟಲ್ಲಿ ಅವನ ಶೋಲ್ಡರ್ ಪ್ಯಾಡ್, ನೀ ಪ್ಯಾಡ್ ಎಲ್ಲ ಕಡೆ ಸಿಲ್ವರ್ ನೋಡ್ತೀವಿ. ಆ್ಯಂಡ್ ವಿತ್ ಇನ್ ನೆಕ್ಸ್ಟ್ ಸೆಕೆಂಡ್ ಡಾಕ್ಟರ್ ಡೂಮ್ ವರ್ಸಸ್ ಥಾರ್ ಸೀನಲ್ಲಿ ಮತ್ತೆ ನಾವು ವಾಪಸ್ ಡಾಕ್ಟರ್ ಡೂಮ್ನ ನಕಲ್ಸಲ್ಲಿ ಸಿಲ್ವರ್ ನೋಡ್ತೀವಿ, ಅವನ ಶೋಲ್ಡರ್ ಪ್ಯಾಡ್ ಎಲ್ಲ ಕಡೆ ಸಿಲ್ವರ್ ನೋಡ್ತೀವಿ. ಒಂದು ವಿಚ್ ಆಲ್ವೇಸ್ ಐ ಆ್ಯಡ್ ಎ ಡೌಟ್, ಮೇ ಬಿ ನಾವು ದ ರಿಯಲ್ ಅಂದರೆ ದ ಸುಪೀರಿಯರ್ ಡೂಮ್ನ ಇಲ್ಲಿ ನೋಡಬಹುದು. ಆ್ಯಂಡ್ RDJ ಡಾಕ್ಟರ್ ಡೂಮ್ ಬಂದು ಸೂಟ್ ಆಫ್ ಆರ್ಮರ್ನ ಬಿಲ್ಡ್ ಮಾಡಿ ಪ್ರೊಟೆಕ್ಟ್ ಮಾಡ್ತಿರ್ಬಹುದು. New mask. Same task. ಬಟ್ ಸುಪೀರಿಯರ್ ಡಾಕ್ಟರ್ ಡೂಮ್ ಮೇ ಬಿ ಒಂದು ಸ್ಮಾಲ್ ಪಾರ್ಟ್ ಆಫ್ ಸೋಲ್, ಅಥವಾ ಇದು ತುಂಬ ಡಾರ್ಕ್ ಆಗಬಹುದು. ಬಟ್ ಡಾಕ್ಟರ್ ಡೂಮ್ ಅವನ ಒಂದು ವೇರಿಯಂಟೇ ಮೆಫೆಸ್ಟೋ ಕೊಟ್ಟು ಅದ್ರ ಬದಲು ಎಕ್ಸ್ಟ್ರೀಮ್ ಪವರ್ಸ್ನ ಅಕ್ವೈರ್ ಮಾಡಿರ್ಬೋದು. ಅದಕ್ಕೆ ಮೇ ಬಿ ಇಲ್ಲಿ ಡಾಕ್ಟರ್ ಡೂಮ್ ಹೇಳ್ತಿರ್ಬೋದು ಹೆಲ್ ಆನ್ಸರ್ಸ್ ಟು ಮೀ ಅಂತ. ಆದರೆ ಮೆಫೆಸ್ಟೋ ಆ್ಯಂಗಲ್ನ ಇಲ್ಲಿ ತರೋದು ನನಗೆ ಯಾಕೋ ಸೂಟ್ ಆಗ್ತಾಯಿಲ್ಲ ಅನಿಸುತ್ತೆ. ಯಾಕಂದರೆ ಈಗಷ್ಟೇ ಮೆಫೆಸ್ಟೋ MCUಗೆ ಬಂದ ಆ್ಯಂಡ್ ಆಲ್ರೆಡಿ ಈ ಥರ ತೋರಿಸೋದು ನನಗೆ ಯಾಕೋ MCU ಅಷ್ಟು ಹೋಗಲ್ಲ ಅನಿಸುತ್ತೆ. ಆ್ಯಂಡ್ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ
ಥಾರ್ ಇಲ್ಲಿ ಡಾಕ್ಟರ್ ಡೂಮ್ಗೆ 2 ಟೈಮ್ಸ್ ಥಂಡರ್ ಸ್ಟ್ರೈಕ್ ಮಾಡೋದು. ಒಂದು ಡೈರೆಕ್ಟಾಗಿ ಮಾಡ್ತಾನೆ ಆ್ಯಂಡ್ ಇನ್ನೊಂದು ಸ್ಟಾರ್ಮ್ ಬ್ರೇಕರ್ ಎತ್ಕೊಂಡು ಇನ್ಫಿನಿಟಿ ವಾರ್ ತಪ್ಪು ಮಾಡಬಾರ್ದು ಅಂತ ಡೈರೆಕ್ಟಾಗಿ ಡೂಮ್ನ ತಲೆಗೆ ಹೊಡೆಯೋಕ್ಕೆ ಹೋಗೋದು. ಆದರೆ ಡೂಮ್ನ ಮ್ಯಾಜಿಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅವನು ಜಸ್ಟ್ ಒಂದು ಪುಷ್ ಕೊಟ್ಟಿದ್ದಕ್ಕೆ ಥಾರ್ ಅನ್ಕಾನ್ಷಿಯಸ್ ಆದ. ಥಾರ್ ಲಿಟ್ರಲಿ ಅನ್ಕಾನ್ಷಿಯಸ್ ಆಗಿ ಅಲ್ಲೋ ಬಿದ್ದೋಗ್ತಾನೆ. ಆ್ಯಂಡ್ ಆಗ ಡಾಕ್ಟರ್ ಡೂಮ್ ಎಲ್ಲ ಸೆಂಟಿನಲ್ಸ್ನ ಕೂಡ ರಿವೈವ್ ಮಾಡಿ ಫಾರ್ ಐ ಆ್ಯಮ್ ಡೂಮ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಡಾಕ್ಟರ್ ಡೂಮ್ ಅವ್ನ ಪ್ಲ್ಯಾನ್ನ ರಿವೀಲ್ ಮಾಡಿ ಎಕ್ಸ್ಪ್ಯಾಂಡ್ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡಿ ಇಲ್ಲಿಂದ ಮೂವ್ ಆಗ್ತಾನೆ. ಆ್ಯಂಡ್ ಇದೊಂಥರ ಹೇಗಿದೆ ಅಂದರೆ ವಿ ಆಲ್ ಆರ್ ಇನ್ ದಿ ಎಂಡ್ ಗೇಮ್ ಅನ್ನೋ ಥರ ತೋರಿಸ್ತಿರಬಹುದು. ಸೊ ಇದಾಯಿತು ಈ ಟ್ರೈಲರ್ನ ಬ್ರೇಕ್ ಡೌನ್. ತುಂಬಾ ಲೆಂತಿ ಆಗಿದೆ ಗೊತ್ತು, ಬಟ್ ಇನ್ನಷ್ಟು ಜಾಸ್ತಿ ಮಾತಾಡೋಕ್ಕಿದೆ. ಸೊ ಇಷ್ಟು ಸಾಕು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.